ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ನನ್ನ ತಂಗಿ ಇವಾಗ ನೋಡಿ ಚೌಡ್ರಿ ಕಂಡೀಷನ್ ಈ ಥರ ಐತೆ. ಬಂದೆ ಇವಾಗ ನನ್ನ ತಂಗಿನ ಮನೆಗೆ ಕಳಿಸ್ತಾರೆ. ನಮ್ಮ ಮನೆಯಿಂದ ಅವನ ಮನೆಗೆ ಫಾರ್ವರ್ಡ್ ಮಾಡೋ ಸ್ವಲ್ಪ ಸಮಯ. ಟಾಟಾ ಬಾಯ್ ಬಾಯ್ ಹೇಳೋ ಸಮಯ. ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ರಪ್ಪ ಎಲ್ಲ. ಇನ್ನಣಿಂದ ತಂಗಿ ಅಮ್ಮನ ಯಾರು ಇರಲ್ಲ. ಬೈ ಬಾಯ್. ಎಲ್ಲರೂ ಹೆಂಗೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿರೋದು ಗೈಸ್? ಈ ಸೆಕೆಲಿ ಪಂಚೆ ಅಂತ ಫುಲ್ ಊಷ್ಟು ಎಲ್ಲ ಡಬಲ್ ಏರ್ ಪಂಚೆಗಳ ಫುಲ್ಲು ದಬ್ಬೆತ್ಕೊಂಡ್ಬಿಟ್ಟಿದ್ದು. ಓ ಬೈಸೆಪ್ಸು ಬೈಸೆಪ್ಸ್ ಕಿರಣ. ನಡೀರಿ ಅಂತಾರಂತಲ್ಲ. ಮನೆಗೆ ಹೋಗ್ಬಿಟ್ಟು ಕಳ್ಸ್ಕೊಂಡು ಕಾಡು ಕಳ್ಸ್ಬಿಡ್ತಾರಂತ. ವಿಶ್ವಾಸ ಹೋದಂತೆ ಮನೆಗೆ. ಆಮೇಲೆ ಮನೆಗೆ ನಮ್ಮ ಮನೆಗೆ ಹೊಸ್ಕೆ ನಾಳಿಕ ಬೇಡ ಬಿಡ್ರಿ ಹಂಗೆ ನಾಳಿಗೆ ಹಾಕೋಣ. ಗೈಸ್ ಎಲ್ಲ ಪ್ಯಾಕ್ ಎಲ್ಲ ಚೌಟ್ರಿ ಕೆಲಸ ಎಲ್ಲ ಮುಗೀತು. ಇವಾಗೆಲ್ಲ ಕಾರ್ ಹಚ್ಚೋ ಸಮಯ. ಯಾರು ಅವ್ರು ಬರ್ತಾರಲ್ಲ ಬಿಡು, ಅವ್ರ ಕಾರ್ ಬರ್ತಾರೆ ಆರಾಮಾಗಿ. ಹಾಂ ರೆಡಿ ಮಾಡ್ಕೊಬೇಕು. ಅದೇ ತಗೋ. ಓಹೋ ಎಡ್ ನನ್ನ ಮಗ ಡ್ರೈವರ್ ಇವನು. ಹಿಂಗೆ ಮುಂದಕ್ಕಾಗಲ್ಲ, ಮುಂದಕ್ಕೆ ಒಂಚೂರು ಏನು ಮಾಡ್ಬೇಕಂತಿಲ್ಲಿ. ಅವಳ ಒಳ್ಳೆ ಮುಂದಕ್ಕಂತೆ ಬಿಡು. ಮುಂಚೆ ಮುಂದಕ್ಕೆ ಹೋಗಲ್ಲ. ಯಂಕಣ್ಣ ಡ್ರೈವರ್ ಗೈಸ್ ಇವನು. ಮಕ್ಕ ನೋಡ್ರಿ ಇಲ್ಲಿ ರಾಜು. ಯಾರಲ್ಲ ಓ ಯಾರು? ಹೌದಾ? ಏಯ್ ಕ್ರೇಜಿ ಕಾಣ್ತಿದ್ದಾರೆ ರಾಜು. ಪರವಾಗಿಲ್ಲ. ಹೆಂಗ್ ಮಾಡೋದು ಶಾಸ್ತ್ರ ಗೊತ್ತಾಗಿ ಕೇಳೋಣ ನಿಂಗೆ. ಕೇಳೋರಿ ಏನು ಶಾಸ್ತ್ರ ಇದು? ಅಷ್ಟು ನಮ್ಮ ಮಂಜುನಾಥ್ ಅವರಿಂದ ಇವಾಗ ಹೇಳೋ ಏನು ಶಾಸ್ತ್ರ ಮಾಡ್ತಾರೆ ಇದು? ಹೇಳೋ ಇರಲಿ ಹೇಳೋ. ಅದೇನಮ್ಮ ಎಕ್ಸ್ಪ್ಲೇನ್ ಮಾಡ್ರಿ ಏನು ಶಾಸ್ತ್ರ? ಅದೇ ಏನೇನು ಮಾಡೋದು ಅದಕ್ಕೆ? ಇವಾಗ ಮಾಡ್ತಾರೆ ನೋಡ್ರಿ ನಾವು ಸುಮ್ಮನೆ. ಓಹೋ ಏನು ಕದಕ್ಕೆ ಅರ್ಥ ಇರ್ತದೆ ಮಾಡಕ್ಕೆ ಸುಮ್ಮನೆ ಗೊತ್ತಾಗಲ್ಲ. ಮಾಡಿರ್ತಾರೆ ಅವ್ರು ನಾರ್ತ್ ಕರ್ನಾಟಕ ಅಷ್ಟೇ ಇದೆಲ್ಲ ಇರೋದಿಲ್ಲ. ಅವ್ರ ಹೆಂಡತಿನ ಜಾಸ್ತಿ ನಿಲ್ಲಿಸ್ಬಾರ್ದು ಅಂತ ಅವೆಲ್ಲ ಸ್ಕಿಪ್ ಮಾಡಿಸ್ಬಿಟ್ಟಿರ್ತಾರೆ. ಸುಮ್ಮನೆ ಯಾಕೆ ತೊಂದರೆ ಕೊಡೋದು ಅವ್ರಿಗೆ ಅಂತ. ಅದೇ ನೋಡಪ್ಪ ಬೋರ್ ಹೊಡೆದು 3 ಗಂಟೆ ಆದ್ರೂ ಮಾಡ್ತಲೇ ಇದ್ದೀರಾ? ಕ್ರಿಕೆಟ್ ಆಡ್ಬೇಕು ಇಂಟ್ರೆಸ್ಟಿಂಗ್. ಈ ಕಡೆ ಮದುವೆ ಆಗೋದಕ್ಕಿಂತ ಮುಂಚೆ ಮಾಡೋದನ್ನ ಮದುವೆ ಆಗೋದ್ಮೇಲೆ ಮಾಡ್ತಾರ. ಕಳಿಸಿ ಬೇಕಾದ್ರೆ ಪಕ್ಕದ ಮನೇಲಿ ಊಟ ಮಾಡಿಸಿದ್ರು ಪರವಾಗಿಲ್ಲ. ಮನೇಲಿ ಇವತ್ತು ಮಾಡಿ ಇನ್ನೊಂದ್ಸರಿ ಬರ್ತಾರಲ್ಲ ಅವತ್ತು ಅಲ್ಲ ನಮ್ಮನೆ ಮಾಡ್ಲಂದ್ರು ಮಗಳ ಮನೆಗೆ ತಿನ್ಬೋದಲ್ಲ, ಅವ್ರ ಮನೆಗೆ ತಿಂದಿ ಬಿಡಿ. ಸರಿ, ಇಲ್ಲ ಹೋಟ್ಲಲ್ಲೇ ತಂದು ಕೊಟ್ಬಿಡು. ಆಯ್ತು ಸರಿನಾ? ಅದ ಗೊತ್ತಿರಲ್ಲ ಬರ್ತಾರೆ, ಅವ್ರು ಬರ್ತಾರೆ ನಡಿ ಮನೆ ಹತ್ರ. ಟೈಮ್ ಆಗೈತೆ ನೋಡಿ ಬರ್ತಾರೆ. ಬರ್ರಿ, ನೀವು ಬರಲ್ಲ ಮನೆಕ್ಕ? ಅಮ್ಮ ಯಾರಾದ್ರೂ ಬರ್ತೀರ ನಡಿ. ನಾವು ಎಲ್ಲ ಇವ್ರಿಗೆ ಬಾಯ್ ಅಂದ್ಬಿಡು ಅಪ್ಪ ಅಮ್ಮ. ಮನೆಗೆ ಬರ್ರಿ ಹೋಗೋರತ್ತು. ನಿಮ್ಮ ಮನೆಗೆ ಬಂದಾಗಿದ್ದ ನೋಡಿ ಬರ್ರಿ, ಖುಷಿ ಪಡ್ಬೇಕಮ್ಮ. ಖುಷಿ ಬಾ ಅಂತ ಹೇಳ್ತಾರೆ. ಗಣ್ಣರು ಬರ್ತಾನೆ ನೋಡಿ ಮನೆ ನಡೀರಿ ಮನೆಗೆ ಪಾಪನವ್ರು ಬಂದು ಮನೆಗೆ ಅವ ಬರ್ತಾನೆ. ಅಜ್ಜಿ ವಸಂತ ಬರ್ತಾರೆ ನೋಡಿಯವ್ರು ನಿಂದೇನೆ. ಅವರು ಏನ್ ಮಾಡ್ತೀವಿ ಹೆಣ್ಮಕ್ಳು ದುಃಖ ಏನು ಮಾಡೋಕ್ಕಾಗಲ್ಲ ಅಲ್ವಾ? ನೋಡ್ತಾರ ಹೋಗವ ಹೆಣ್ಮಕ್ಳು ದುಃಖ ಅಲ್ವೇನಮ್ಮ? ಬಿಡ ಮಾಡಿಸ್ಕೋ. ನೀನ್ ಯಾಕೆ ಅನ್ಕೋತಿದ್ಯಾ? ಅವ್ಳಿಗಿಂತ ನೋವು ಕೊಡ್ಬೇಡ್ರಿ ಸುಮ್ಮನೆ. ಎಲ್ಲ ನೋವು ಪಟ್ಟಿ ಕಳ್ಸ್ಕೊಡ್ಬೇಕು. ನೋವು ತಮ್ಮ ಅದೆಲ್ಲ ಆಡೋದು. ಅವ್ಳು ಚಂದಾಗಿರೋದು ನೀವು ನೋಡ್ಬೇಕು. ಅಮ್ಮ ಇವತ್ತು ತೊಳ್ಬಾರ್ದು ಬಾ ನೋಡಿ. ನಾ ಅವ್ರ ಮನೇಲಿ ನಮ್ದಂತ ಮನೆ ತುಂಬಿಸ್ಕೊಂಡ್ರಿ ಹೋಗ್ಬಾರ್ದು. ಕಣ್ಣೀರು ಏನು ಬುದ್ಧಿಗಳಿಲ್ಲ ಬಿಡು ಅಮ್ಮ. ನಿಮ್ಗೆ ಬರ್ತಾವ ಬರ್ತಾ ಇರ್ತಾರೆ.
ಸುಮ್ಮನೆರಪ್ಪ ಹಂಗೆಲ್ಲ ಅಳಕ್ ಹೋಗ್ಬಾರ್ದು. ಹೋಗ್ತಾ ಇರ್ತಾರೆ ಅವರು ಬೇಕು ಅಂದಾಗ ನೀವು ಕರ್ಕೊಂಬಂದ್ಬಿಡ್ರಿ, ಕರ್ಕೊಂಡೋಗಿ ತೋರ್ಸ್ಕೊಂಬಂದ್ರಿ. ನಿಮ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಹುಡುಗಿ ಏನು ಗಲಾಟೆ ಹೋದ್ರು ಆಯ್ತಣ್ಣ, ನೀವು ಏನು ಮಕ್ಕಳದಲ್ವಾ, ಏನು ಮಾಡೋಕ್ಕಾಗಲ್ಲ, ನೋಡ್ಕೊಡ್ತೀನಿ. ಓಕೆನಾ? ನೀವೇನು ಭಯ ಬೀಳ್ಬೇಡಿ. ಚೆನ್ನಾಗಿತ್ತು ನಿಮ್ಮ ಅಮ್ಮ ಅಂತ ಸಾಕು. ಏನು ಬಾಧೆ ಇಲ್ಲಪ್ಪ ಅವ್ಳಿಗೆ, ಏನು ಬಾಧೆ ಇಲ್ಲ. ಅದು ಹೆಣ್ಮಕ್ಳು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ರಲ್ವ, ಒಬ್ಬ ಮಗಳು ಮನೇಲಿ ಅದಕ್ಕೊಂದು ಸ್ವಲ್ಪ ನೋವು ತಿಂತಾರೆ, ಏನು ಮಾಡೋಕ್ಕಾಗಲ್ಲ. ಅದು ಯಾವತ್ತೂ ಕಳಿಸ್ಕೊಡ್ಲೇಬೇಕು. ಬಲ್ಗಾಲಿ ಕತ್ತು ಒಳ್ಳೆ ಹೋಗಮ್ಮ, ಬಲ್ಗಾಲಿ ಏನು ಮಾಡೋಕ್ಕಾಗಲ್ಲ ನಮ್ಗೆ ಮತ್ತೆ ಏನು ನೋಡೋದು, ನಾವು ಒಳ್ಳೆಬೇಕು. ಇನ್ನೊಬ್ರು ಚೆನ್ನಾಗಿದ್ರೆ ಸಾಕೆಲ್ಲ ಒಂದು ಕಡೆ. ಏನು ಭಯ ಬಿಡ್ಬೇಡ್ರಿ, ನಮ್ಮ ಮಗ ಥರ ನಾವು ಹೋಗಂತೀವಿ, ನನ್ನ ಮಗಳ ಥರನೇ ಅಷ್ಟೇ. ಏನು ಭಯ ಬಿಡ್ಬೇಡ್ರಿ. ಏನು ಕಾರ ಇದೆ, 1 ಗಂಟೆ ಪ್ರಯಾಣ, 2 ಗಂಟೆ ಪ್ಯಾಕ್ ಮಾಡು ಪ್ಯಾಕಣ ಲಗೇಜ್ ಹಾಕಣ. ಅಯ್ಯ ಅಣ್ಣ, ನಮ್ಮ ಹಾಕೊಳ್ರಿ ತೊಳಿಗೆ ಏನಕ್ಕೆ ಅವ್ರು ಶಾಸ್ತ್ರ ಪಡ್ಕೊಂಡು ಮಾಡ್ಕೊಳ್ಳಿ, ನಾವು ಹೋಗಿ ಅಲ್ಲೇನು ಮಾಡ್ತೀಯ, ಹೋಗ್ಬೇಕು. ನನ್ನ ತಂಗಿ ಹೋಗಿದಾಯ್ತು. ಆ ಕ್ಷಣದಲ್ಲಿ ನಾವು ಎಷ್ಟೇ ಕಂಟ್ರೋಲ್ ಮಾಡ್ರು, ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಅಳಬಾರ್ದು ಅಂತ. ಇನ್ನೇನೋ ಒಂದು ನೆನ್ಸ್ಕೊಂಡ್ಬಿಡ್ತೀವಲ್ಲ, ಓದ್ತಾಳೆ ಅಷ್ಟೇ, ಸಿಗೋದಿಲ್ಲ ನನ್ನ ತಂಗಿ, ಈಗ ನಮ್ಮ ಮನೆಗೆ ಇರೋದಿಲ್ಲ ಅಂತ ಒಂದ್ಸಲಿ ತಲೆ ಬಂದ್ಬಿಡ್ತು ಅಂತಂದರೆ ಕಣ್ಣಲ್ಲಿ ಆಟೋಮೆಟಿಕ್ ಬಂದ್ಬಿಡ್ತವೆ. ಅಷ್ಟೇ ತಲೆ ಕೆಡ್ಸೋಂಗಿಲ್ಲ, ಅಂದರೆ ಬೇಜಾರಾದ ನೋಡ್ಬೋದು ಮತ್ತು ಸಿಗ್ಬೋದು. ಆದರೂ ನಮ್ಮ ಜೊತೆ ಇದ್ದಂಥ ಕ್ಷಣಗಳನ್ನ ಮರಿಬೇಕು ಅಂತಂದರೆ ಅಪ್ಪ ಆಯಿತು. ಕಳಿಸು ಲಗೇಜ್ ಪ್ಯಾಕ್ ಮಾಡ್ಕೊಂಡು, ಅಲ್ಲ ತಂಗಿ ಹತ್ರ ರೆಂಟಿಗೆ ಜ್ಯುವೆಲರಿ ಪ್ಯಾಕ್ ಮಾಡ್ಕೊಂಡು ಬರಬೇಕು. ಎಲ್ಲ ತಗೊಂಡ್ರಾ? ಏನಿಲ್ವ ಇಲ್ಲಿ ಎಲ್ಲ ಖಾಲಿನಾ? ಹಾಂ, ನೋಡ್ತೀನಿ. ಟಾಟಾ ಬೈ ಬೈ ಟು ಚೌಟ್ರಿ. ನೆನ್ನೆ ಸಾಯಂಕಾಲ ಬಂದ್ಬಿಟ್ಟು ಎಲ್ಲ ಜಿಗಿ ಏಂತಿತ್ತು. ಎಲ್ಲ ಖಾಲಿ ಜಾಲಿ ಎಲ್ಲ ಜಾಲಿ. ಅಪ್ಪಿ ಅದೆಲ್ಲ ಒಂದು ಕ್ಷಣದಲ್ಲಿ ಏನಾದ್ರು ಯೋಚನೆ ಮಾಡ್ಬಿಟ್ಟು ನೀನು ಮುಂದೆ ನಮ್ಮ ಮನೆಗೆ ಇರೋದಿಲ್ವಲ್ಲ ಅಂತ. ಅವ್ನು ನೋಡ್ಕೊ ಹೆಂಗಾತ ನಿನಗೆ. ಇನ್ನೇನು ನಿಮ್ಮ ಅಕ್ಕ ನಡಿಯಪ್ಪಿ, ತಲೆಗಡೆ ಕಾಣ್ಕೋಬೇಡ. ನಿಂದು ಇನ್ನೊಂದು ವರ್ಷ ನಿಂತಾಗಿತ್ತೀನಿ ಅವಾಗ. ನಿನಗೆ ಹೇಳಲ್ವಾ? ನಿನಗೆ ಹೇಳ ಬರಲ್ಲ ಅಂದರೆ ತಲೆಗಡೆ ಕಾಣ್ಕೋಂಗಿಲ್ಲ ಅಪ್ಪಿ. ಆ ರೂಮಾಗ ಇನ್ನೇನಾದ್ರು ನೋಡ್ರಿ ನಾವು ಎಲ್ಲ ನಾವು ಇದ್ದಿದ್ದು ರೂಮ್ ಎಲ್ಲ ನೋಡ್ಬೇಕು. ಇವಾಗ ಏನಾದ್ರು ಮಿಸ್ ಆಯ್ತು ಅಂದರೆ ಗೋವಿಂದ. ಅದಕ್ಕೆ ಇದರಲ್ಲಿ ಏನಿಲ್ಲ ಅನ್ನಿಸ್ತು ನನ್ನ ಪ್ರಕಾರ. ಏನ ಇಲ್ಲಿ ಇಸ್ಕೊಂಡು ಬರ್ತಾ ಇರೋದು ನಾವು. ಅಪ್ಪಿ ಹಂಗಲ್ಲ, ಆಯ್ತಾ? ಇಷ್ಟನಾ? ಇನ್ನೇನಾದ್ರು ಹಿಡಿಯೋದು? ಏನು ಅದೇನದು? ಮಿಕ್ಕಿದ ಬಾಕ್ಸ್ಗಳು ಮುಂದೆ ಕೊಡೋಣ. ಇಲ್ಲೇ ಕಡೆ ಹೋಗೋದು ತಿರ್ಗಾವನ ಹಂಗೆ ಫೋಟೋ ಮಾಡ್ಬಿಡೋದ್ರಿಂದ ತೆಗೆ ಏನಂತಲ್ಲ ಹಂಗ ಹೋಗೋದ್ರಲ್ಲಿ ವಾಡಿ ಬಾಡಿಗೆ ಹೊಡಿ ವಾಪಸ್ ಮಾಡ್ಬೇಕು ಅವನ್ನೆಲ್ಲ. ಅದಕ್ಕೆ ಇವಾಗ ಮನೆಗೆ ಹೋಗ್ತೀವಿ, ಇಲ್ಲ ನಾನು ತಂಗಿ ಬಿಟ್ಬಿಟ್ಟು ಇವಾಗ ಅದು ಹೋಗಲೇ ಬಂದ. ಹಾಂ, ನಾನು ಯಶು, ನೀನು ಇದಕ್ಕೆ ಮಾಡಲಿ. ನಾನು ಅಣ್ಣ ಸಮೇತ ಯಶು, ಇನ್ನೊಬ್ರು ಯಾರು? ಹಾಂ, ಕಿರಣ ಅಣ್ಣ. ಕಿರಣ ಮನು. ಸರಿ ಆಯ್ತು, ಬಾಯ್ ಹೋರಿ. ಹಾಂ, ಬಾಯ್. ಇನ್ನೇನು ಬುಜ್ಜಿ ನಾವು 6 ಗಂಟೆಗೆ ಕಾಯ್ಸಿವ. ನಾನು ತಂಗಿ ಹೋಗೋಲ್ಲ, ಮನೆ ತಗೋಬಿಟ್ಟು ರೆಂಟಿರೋ ಅಡುಗೆ ಮಾಡ್ಬೇಕು. ಅವೆಲ್ಲ ನಿಮಗೆ ಹೊಳ್ತೀರ ನೀವು? ಇಲ್ಲ, ಇಲ್ಲಿ ಮನೆ ಮಾಡ್ಕೊಡ್ತೀನಿ. ನೀವು ಹೇಳ್ತೀರಿ, ಗಾಡಿ ಎತ್ಕೊಬೇಕು. ಅವ್ರೆ ನಡೀರಿ GT ಮೇನ್. ಆಯ್ತು, ಸೀರಾ ಮಾಡಿಸ್ತಾವ್ರೆ. ಇಲ್ಲಿ ಬನ್ನಿ.
ಹೇಳ್ರಿ ಜೋರಾಗ ಆಯ್ತು ಆಯ್ತು ಅದೇನು ಗೂಗಲ್ ಪೇ ಸ್ಕ್ಯಾನ್ ಬೇಕೇನಾ ಫೋನ್ ಎತ್ತಪ್ಪ ಸ್ಕ್ಯಾನ್ ಮಾಡ್ತೀರಿ ಇಲ್ಲ ಇಲ್ಲ ಫೋನ್ ಇರಮ್ಮ ನನ್ನ ಲಾಸ್ಟ್ ಏನು ಇವರ ವೈಫ್ ಹೆಸರು ಏನಪ್ಪ ಹಲೋ ಹಂಗಲ್ಲ ವರ್ಣನೆ ಮಾಡ್ತಾ ಹೇಳು ಓಹೋ ನಮ್ಮ ಹುಡುಗಿನ ಅಷ್ಟಿದೆ ಹೇಳ್ಬಿಡದೆ ಕಷ್ಟಪಟ್ಟು ಹೇಳು ಇಷ್ಟಪಟ್ಟಿದ್ಯಾ ಕಷ್ಟಪಟ್ಟು ಹೇಳಿ ಇವಾಗ ನಾನು ನನ್ನ ಹೆಂಡತಿ ಮನೆ ಬರ್ತಿದ್ದೆ ಜಾಗ ಬಿಡಿ ಹೆಂಡತಿಗೆ 100 ರೂಪಾಯಿ ಏನಿಲ್ಲ ಹಂಗಲ್ಲ ನಾನು ನನ್ನ ಹೆಂಡತಿ ಉಮಾದೇವಿಯ ಜೊತೆ ಮನೆಯೊಳಗೆ ಬರ್ತಾ ಇದ್ರು ಬಿಡಿ ಅಂತ ಹೇಳು ಮನೆ ಬರ್ತಾ ಇದ್ದೀರಿ ದಾರಿ ಬಿಡಿ ಹಾ ನೀನ್ ಹೇಳಮ್ಮ ಓಕೆ ನೀನ್ ಹೇಳಮ್ಮ ನಾನು ನನ್ನ ಗಂಡ ಅರುಣ್ ಅವರು ಮನೆ ಒಳಗಡೆ ಬರುತ್ತಿದ್ದೇವೆ ಅಂತ ಯಜಮಾನ್ರ ಮನೆಗೆ ಕಾಣಿಸಿಲ್ಲ ಎಲ್ಲರೂ ಸೈಲೆಂಟ್ ಆಗಿರಿ ಸಾಂಗ್ ಹೇಳ್ಬಿಡು ಇನ್ನೂ ಮಸ್ತ್ ಆಗಿರ್ತೈತೆ ನಾನು ನನ್ನ ಯಜಮಾನ್ ಅರುಣ್ ಕುಮಾರ್ ಮನೆಗೆ ಬರ್ತಿದ್ದೀವಿ ಜಾಗ ಬಿಡಿ
ದೀಪೋತ್ಸವ ಪ್ರೋಗ್ರಾಮ್ ಆಯಿತು. ನೋಡ್ರಿ ಕಥೆನ ನಿಮ್ಮದು ಇವ್ರನ್ನ ಹಲ್ದಿಗಳು ಇಲ್ಲಿ ಮಾಡಿರೋರಿ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಏನೇನೋ ನೋಡಿ ಆರಾಮಾಗಿ ಜಾಗ ಇಲ್ಲೇ ಇತ್ತು, ಇಲ್ಲೇ ಮಾಡಿದ್ರು. ಹೆಂಗಿತ್ತು ಮನೆ ತುಂಬ ಪ್ರೋಗ್ರಾಮ್? ಸೂಪರ್ ಆಗಿತ್ತು, ಎಲ್ಲ ಜೋಶಲ್ಲಿ ಅವ್ರೆ, ಫುಲ್ ಜೋಶ್. ಫ್ಯಾಮಿಲಿ ತುಂಬಾ ಎಕ್ಸೈಟಿಂಗ್ ಇದ್ದಾರೆ ಎಲ್ಲ. ಸಮಯ ಹೆಂಗಿದೆ ಮನೆ? ಫಸ್ಟ್ ಟೈಮ್ ನೋಡ್ತಿರೋದು. ಚೆನ್ನಾಗಿದೆ ಕಣೋ, ಒಳ್ಳೆ ಕಡೆ. ನೀನು ಸಮುದ್ರ ಹೊಡೋಣ? ಹಾಲು ಕುಸ್ತಾರೆ ಈಗ ಕಳ್ಸಿವಾಗ. ಹೌದಾ? ಮತ್ತೆ ಬರೀ ಅಲ್ವಾ ಹೇಗೆ ಇಲ್ಲಿ ಬಂದ್ಬಿಟ್ಟಿದ್ಯಾ? ನಮ್ದೇನಮ್ಮ ಪಾಮೇದ ಇದ್ರೆ ಸಾಕು, ಅದಕ್ಕೆ ನಾವು ಬಂದ್ಬಿಟ್ವಮ್ಮ. ನಾಗರಾಜಣ್ಣವ್ರೆ ಸುಮ್ಮನೆ ನಾವು ಅದಕ್ಕೆ ಬಾಮೈದ ಇದ್ರೆ ಸಾಕಲ್ಲಿ. ಬಾಬ ಉಂಟು, ಬಾಮೈದ ಉಂಟು, ಇನ್ಮೇಲೆ ತಂಗಿ ಉಂಟು. ಆಯ್ತಾಯ್ತು. ಆ ಹುಡುಗಿ ಟಯರ್ಡ್ ಆಗಿರ್ತಾಳೆ, ಮದುವೆ ಫಿಕ್ಸ್ ಆದ ನಿಜ, ಅದು ಇದು ಅಂತೇಳಿ ರೆಸ್ಟ್ ಮಾಡೋ ತನಕ ನೀನ್ ಮಾಡು, ಆಮೇಲೆ ಅವ್ಳಿಗೆ ಸೆಟ್ ಆದ್ಮೇಲೆ ಮಾಡ್ತಾಳೆ. ಹೆಂಗ ಶೇರ್ ಕುಡಿಬೋದು ಬಿಡಜ್ಜಿ. ಯಾರು ನೀನ್ ಬಿಟ್ಟು ನಾವು ಬಿಡ್ಲಿಸಲ್ಲ. ಅಲ್ಲ ನಾವ್ ಎಣ್ಣೆ ಇರೋದಿಕ್ಕೆ ಆಶೆ ಇರ್ತಾಳಲ್ಲ, ನಾನಿಲ್ಲ ಏ ಒಂದ್ ಫೋನ್ ಮಾಡಮ್ಮ ಸಾಕು, ನಿಮ್ ಮತ್ತೆ ಕ್ಲಾಸ್ ತಗೊಳಕ್ಕೆ ಬೇಜಾನ್ ಜನ ಅವ್ರೆ. ಹೌದಾ? ಮಾರಪ್ಪನ ಮೊಮ್ಮಕ್ಳು ಇಲ್ಲಿ ತಗ್ಗದಲ್ಲೇ ಅಲ್ಲ, ಮಾರಪ್ಪನ ಮೊಮ್ಮಕ್ಳು ಘಟನ್ ಗಟ್ಟಿ ಸ್ಟ್ರಾಂಗ್ ಗರ್ಲ್. ಯಾವ ಕಾಲದಲ್ಲಿ ಇದೆಯೋ ಘಟನ್ ಗಟ್ಟಿ ಅವಳಿಲಿ ತಾನ್ವಿ ನಮ್ಮ ಹುಡುಗನ್ ಹೊಡೆದ್ಬಿಟ್ಟು ಅವಳು ತಂಬಿ. ಹೌದಾ? ಅಯ್ಯೋ ದೂರ ಹೋಗ್ರು ದಿಕಾ ಬಿಡುಮ. ಇಲ್ಲದೆ ಬಿಡು. ಬಿಟ್ಬಿಟ್ಟ ಸಂದೂರ ತೊಳೆದಿರೋದು ಬಿಟ್ಬಿಟ್ಟ ಕಡೆ ಸಂದೂರ್ ಮಾಡ್ಕೊಳಕಂದ್ರೆ ಈಗ ಹೌದು ಪಾಪ ಗಡೆ ಕಟ್ಬಿಟ್ಟೆ. ದೇವ್ರ ಬಂದು ಇಟ್ರು. ಹೌದು ಇರು ಪ್ಲೇಟ್ ಅಲ್ಲ, ನೀನು ಇನ್ನೊಬ್ಬರು ಕೊಡ್ಬೋದು ತಾನೆ. ಬಲ ಆದೇವಿ ಇವಳು ಪಾಸ್ ಮಾಡ್ತಾರೆ. ಬರೀ ಇದೇ ಆಯ್ತು. ಅಲ್ಲಿ ಹೊಡೆದು ಒಳಗೆ ತಾನು ಕುಡ್ದು ಅಣ್ಣ ಇದು ಎಷ್ಟನೇ ಕ್ಲಾಸ್ ಅಣ್ಣ? ಇದು 1ನೇ ಕ್ಲಾಸ್ ಅಮ್ಮ. ನೀ ಕುಡ್ದ ಕಾಫಿ ತಗೊಂಬ, ಯಜಮಾನ್ರಿಗೂ ಕೊಡು. ಅವರಿಬ್ರಿಗೇನೆ ಈಗ, ಅವರಿಬ್ರಿಗೆ. ರೈಸ್ ಒಡವೆಲ್ಲ ಇಸ್ಕೊಂಡಿದ್ದಾಯ್ತು. ಏನಾಗಲ್ಲ ಪಟ್ಟೆ ಮೇಲೆ ಕಚ್ಚೈತಿ ಅಣ್ಣ, ಇಸ್ಕೊಂಡಿದ್ದಾಯ್ತು. ಏನು ಆಡ್ಬೇರೆ ಹೇಳ್ತಿದ್ದಿ ರೈಸ್? ಒಡವೆ ಎಲ್ಲ ಇಸ್ಕೊಂಡಿದ್ದಾಯ್ತು. ಮನೆ ಕಡೆಗೆ ಒಡಬೇಕು. ಆ ಒಡವೆನ ಪೌಡರ್ ಮಾಡಿದ್ವಿ ಹೊಲ್ಗೋಗಿ. ಸ್ಪೆಂಡರ್ ಪ್ಲಸ್ ಅದು ಮುಂದಕ್ಕೆ ಹಾಕಲ್ಲ. ಮಾನವರ ಸಿಕ್ಕಾಪಟ್ಟೆ ಟ್ರಾಫಿಕ್, ನೈಸ್ ರೋಡ್ ಫುಲ್ ರಶ್ಶು. ಎಲೆಕ್ಟ್ರಾನಿಕ್ ಸಿಟಿ ಅಂತ ಕೇಳಂಗೆ ಇಲ್ಲ. ಅಲ್ಲೇ 1 ಅವರ್ ಎಲೆಕ್ಟ್ರಾನಿಕ್ ಸಿಟಿ ತಗೊಳಕೊಂಡಿದ್ವಿ, ಚಂದಾಪುರದ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಇವಾಗ ಸಂಹಿತ ಇಲ್ಲಿಂದ ರ್ಯಾಪಿಡ್ ಮಾಡ್ಕೊಂಡು ಕಳಿಸ್ತೀನಿ. ಇಲ್ಲಿಂದ 5 ಕಿಲೋಮೀಟ್ರು. ಸಂಹಿತ ರೂಮು ಕಾಲೇಜ್ ಕಡೆಗೆ ಹೋಗ್ತಾಳೆ. ನಾಳೆ ಕಾಲೇಜಿಗೆ ಕ್ಲಾಸ್ ಹೋಗ್ಬೇಕಂತ ಹೇಳು. ಅದಕ್ಕೆ ಹೇಳ್ದು ಬ್ಯಾಗ್ ಎಲ್ಲ ಪ್ಯಾಕು ಹಾಗೈತೆ. ಅವಳನ್ನ ಆರಾಮಾಗಿ ಮನೆ ಕಳಿಸ್ತೀನಿ. ಅವಳು ಕಾಲೇಜ್ಗೆ ಹೋಗಂಗಿಲ್ಲ ಅಂತಂದರೆ ಕರ್ಕೊಂಡೋಗ್ಬಿಡಿವಿ ಮನೆಗೆ. ಪಾಪ ನೆನ್ನೆನೂ ಇವತ್ತು ರಜಾ ಹಾಕೊಳ್ಳೆ, ಮತ್ತು ಶನಿವಾರ ರಜಾ, ಶುಕ್ರವಾರ ರಜಾ ಹಾಕೊಳ್ಳೆ. ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ಇವಾಗ ಕಳಿಸ್ಬಿಡ್ತೀನಿ. ಬಂತಾ ಎಷ್ಟು ನಿಮಿಷ ಆಯ್ತಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ 4 ದಿವಸದಿಂದ ಕಂಟಿನ್ಯೂಸ್ ಜೊತೆ ನಿಂತಿದ್ವಿ.
ಸಿಗೋಣ ಕಾಲೇಜ್ ಟೈಮಲ್ಲಿ. ನನ್ ಮದ್ವೆಗೆ ನೀನ್ ಬರ್ಬೇಕು. ಇದೇ ನಿಮ್ಮ ಮದುವೆ ಇದಕ್ಕೆ proof. ಸಕಲ ಮಾಡೋಣ, ತಲೆ ಕೆಡ್ಸ್ಕೊಬೇಡ. ಏನೋ ಕಾಲೇಜಿಗೆ ವಾರ ಪೂರ್ತಿ ಬರೋ, ನೆಕ್ಸ್ಟ್ ವಾರ ಸಿಗ್ತೀನಿ. ಸರಿ ಸರಿ. ಮನೆ ಪಕ್ಕ ಬೈತಾರೆ ಏನಾದ್ರು ಕೊಟ್ಟು ಕಳಿಸ್ಬೇಕಾಯ್ತು ಅಂತ. ಏನು ಬೇಡ, ಕಾಲೇಜ್ ಬಂದ್ರೆ ಏನಕ್ಕೆ ಖಂಡಿತ ತಗೊಂಬರ್ತೀನಿ miss ಮಾಡಲ್ಲ. ಏನು ಬೇಡ, ಸುಮ್ಮನೆ ಇರು. ಸಾಕಾಯ್ತಾ ಬಾಯ್ ಬಾಯ್. ಆಟೋದಲ್ಲಿ ಕಾಯ್ತೀನಿ. ವಾಯ್ಸ್ ಹೋಗ್ಬಿಡೈತೆ, ನಿಮ್ದು ವಾಯ್ಸ್ಗೆ ಹೋಗಿಲ್ಲ ತಾನೆ? ಇಲ್ಲ ಇಲ್ಲ, ಆಲ್ ಫೈನ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕಣಪ್ಪ, ಒಳ್ಳೇದಾಗಿ. ನಮಗೂ ತಂಗಿನೇ ಅಲ್ವೇನಪ್ಪ. ನೀನೇನು ಥ್ಯಾಂಕ್ ಯು. ಟಚ್ ಮಾಡ್ಬಿಟ್ಟೆ. ನೀನ್ ಬಾ ನನ್ ಗಂಡ ತಮ್ಮ ಯಾರಿಲ್ಲಲ್ಲ, ನೀನ್ ಬಾ. 3 ತಿಂಗಳು ನಿಮ್ಮದೇ ಸೆಟ್ ಆಗ್ತದೆ. ಇಸ್ಕೊಂಡು ಹಂಗೆಲ್ಲ ಏನು ಬೇಡ. ವಯಸ್ಸು ನೋಡ್ರಿ, ಇನ್ನೇನು 23 ವರ್ಷ ಆಯ್ತು ಹುಡುಗಿಗೆ. ಯಾರಾದ್ರೂ ಈ ರೋಡ್ ಯಾವ ರೋಡ್ ತಿರುಗಿಸ್ಕೊಂಡ್ ಬರ್ಬೇಕು ಅವ್ನು ಎಲ್ಲಿದ್ದಾನೋ. ಎಲ್ಲ ನಾವಿರೋದು ಯಾರು ರೋಡ್ ಇವಾಗ? ನಾವಿರೋದು ಇಲ್ಲಿ. ಬಾಯ್. ಸರಿ ಬಚ್ಚಿಯಾ, ಹೋಗ್ಬಚ್ಚಾ, ಬಾಯ್. ಫೋನ್ ಮಾಡಿ ಹೋಗಿ, ಸರಿನಾ? ಬಾಯ್. ವಯಸ್ಸು ನಾವು ಮನೆಗೆ ಇನ್ನೂ 20 ಕಿಲೋಮೀಟ್ರು. ನಾವು ಮನೆಗೆ ಹೋಗ್ಬೇಕು ಕರ್ಕೊಂಡು. ಇನ್ನೂ 3 ಜನ ಹುಡುಗರು, ನಮ್ಮ ನಾಗೇಶ್ ಅಣ್ಣ ಐತೆ, ಕಿರಣರೆಲ್ಲ ಮಧ್ಯಾಹ್ನ ಬಂದ್ಬಿಟ್ರು. ಕಿರಣ ಜಿಟಿಂದ ಬಂದಿದ್ದ, ಅವ್ನು ಮನೆಗೆ ಹೋಗ್ಬಿಟ್ಟೆ ಕಿರಣ ಮನು. ಇವಾಗ ನಾವೇ ಲಾಸ್ಟು ಮನೆಗೆ ಹೋಗ್ಬೇಕಾಗಿರೋರು. ಆಫ್ಟರ್ 24 hours ಜಾಸ್ತಿ ಆಯ್ತಲ್ವಣ? ಒಂದು 30 hour ಆಯಿತು. ಅಮ್ಮ ಕರಿ ನೋಡಿ, ಇಬ್ರು ಹೊತ್ತು ಸುಸ್ತ ಮನೆಗೆ ಬಿಟ್ಟವ್ರೆ. ಬಾ ಅಮ್ಮ, ಇದ್ಬರ್ ಮಳಿಕ್ ಮಾವು ಮಕ ಹಿಂಗ ಎತ್ತಿ ಕಣ್ಣ ನೀರು ಇದಳು ಬಾ ಮಳಿಕ್ ಹೋಗಿ ಬರ. ಅಣ್ಣ ಬಂದಿವ ಇಲ್ಲಿ ಎಲ್ಲ ನೋಡಿ, ಇನ್ನ ಕಣ್ಣ ನೀರು ಹೆಂಗಿಲ್ಲ. ಹಿಂಗಾದ್ರೆ ಹೆಂಗೆ ವಸಂತಮ್ಮ? ಇದು ಒಳಗಡೆ ಮನೆ ಕಡೆ ಚೇಳು ಬರ್ತಾವಲ್ಲಿ. ಮನೆ ನೈಟ್ ನೋಡ್ಲಿವ ನೀನು. ಏನ್ ಮಕ್ಕಜಿ ಮಕ್ಳು ಸಮಾಚಾರ? ಮಗಳು ನಿದ್ದೆಗೆಟ್ಟದೆ ಮನಿಕೊಂಡದೆ, ಫುಲ್ ಡಿಪ್ರೆಷನ್. ನಿದ್ಗೆಟ್ಟಿರೋದಲ್ಲ, ಅದು ನಿದ್ದೆನ ಮಾಡದೆ. ರಾತ್ರಿ ಎಲ್ಲ ನಿದ್ದೆ ಏನ್ ಮಾಡಿದ್ರು ಮಕ್ಕಳೆಲ್ಲ ಊಷ್ಟ ಹೊಡೆದಲ್ವ ವಸಂತಮ್ಮಂದು. ಅವೇನೋ ಬೇರೆ ಮೆತ್ತಿದ್ರಲ್ಲ ಮಕ್ಕೆ. ಅದಕ್ಕೆ ಅಲ್ಲ ಮಾಡ್ಕೊಳದ ಅಂದ್ಬಿಟ್ಟು ನೋಡೋಣ ಏನ್ ಕತೆ ವಸಂತಮ್ಮನ. ಆದ್ರೂ ಒಂಚೂರು ಬೂದಿ ಜಾಸ್ತಿ ಆಗ್ಬಿಟ್ಟು ರಾತ್ರಿ ಹೊತ್ತು. ಹಂಗಲ್ಲ, ನೀನ್ ಹೇಳ್ಬೇಕಾರೆ ಕಮ್ಮಿ ಹಾಕಮ್ಮ ಅಂತ. ನನಗೂ ಹೇಳ್ದೆ ಒಂಚೂರು ಹಾಕ್ರಿ ಅಂತ. ಆದ್ರೂ ಒಂಥರ ಚೆನ್ನಾಗ್ ಕಾಣ್ತಾ ಇದೆ, ಡಿಫ್ರೆಂಟ್ ಅಲ್ವಣ? ಚೆನ್ನಾಗಿತ್ತು ಹಂಗಾರು. ಹಂಗಲ್ಲ ಕಣಪ್ಪ, ಏನ್ ಮಾಡಿಸ್ಕೊಂಡ್ರು ಯಾರೋ ಪ್ರೈಮರಿ ಸ್ಕೂಲ್ ಟೀಚರ್ ಕಾಣ್ತಾ ಇದ್ರು. ಅಮ್ಮ ನಿನ್ ಮಗಳು ಮನೆಗೆ ನೋಡ್ದ ಮಗಳನ್ನ ಹೊಗಳ್ತಾ ಇದೀವಮ್ಮ. ಆಡ್ಕೊತಿದ್ರು, ನಂಗಂತೂ ಗೊತ್ತಿಲ್ಲ. ಅವಾಗಿನ ಟೀಚರ್ಸ್ ಹಂಗ್ ಕಾಣ್ತಿಲ್ಲ ವಸಂತಮ್ಮ. ಬ್ಲೌಸ್ ಹೆಂಗಿತ್ತು, ಮಿಣಿ ಅನ್ನೋದು ಬ್ಲೌಸು. 10,000 ರೂಪಾಯಿ ಇದ್ದೇವೆ ಮದ್ವೆಲಿ ಇನ್ನ ಮಿಣಿ ಗೊತ್ತಾಗಿ ಹಂಗಿಲ್ಲ ಗೊತ್ತಿಲ್ಲ. ಚೆನ್ನಾಗಿದ್ಲು ಬಿಡು ವಸಂತಮ್ಮ. ಈ ವಸಂತಮ್ಮ ಇಲ್ಲಿ ಎಲ್ಲ ಹುಡುಕ್ತವ್ರೆ. ನೀವು ಅಮ್ಮೇಲೆ ಅಂತ ಅಲ್ಲ, ಈಗ ಒಂಚೂರು ಬರ ಅಲ್ಲಿ ಬಂದ್ರೆ ನೀವು ಅಮ್ಮೇಲೆ ನಿಂತವ್ರೆ. ಇವ್ರೆ ನೋಡ್ರಿ, ನಮ್ಮ ಅಮ್ಮ ಎಲ್ಲ ಶಾಕ್ ಆಗ್ತವ್ರೆ, ಬಾಯಿ ಬೇಕು ಈಕಂತವ್ರೆ. ನೀನು ನಿಮ್ಮ ಅಕ್ಕ ನೋಡಿ ಎಲ್ಲ ಒತ್ತತ್ತಿ ಎಲ್ಲ ಊಷ್ಟ ಆಗದೆ. ಹೋಗಿ ಚೆನ್ನಾಗಿ ಮಲಗ್ಬಿಟ್ಟ ಇತ್ತಲ್ಲ ಫೋನ್. ನಿಮ್ಮ ಮಗಳ ಫೋನ್ ಎತ್ಲಿವಾ? ನೋಡ್ದ ಆಲಿ ನೋಡಿ, ನೀನು ಮರ್ಕೊಂಡೆ ಬಿಟ್ಟೋಳಂಗಾರೆ. ನೋಡಜ್ಜಿ ಕತೆನ. ಯಾವ ಕಾರಣಕ್ಕೂ ಎತ್ತು ತಾಯಿ ಹುಟ್ಟಿಸೋದು ಅಪ್ಪನ ಮರೆಯೋಕ್ಕಾಗಲ್ಲ, ಗೊತ್ತೇನು? ಈಗ ಹಂಗೆ ಅನ್ಕೋಬೋದು, ಹೊಸಪಿರೋನಲ್ಲಿ ನನ್ನ ಮಗಳು ಮಾತಾಡಲಿಲ್ಲ ಅಂತ ನನ್ನ ಮಗಳು ಅನ್ಕೋಬೋದು. ಆಮೇಲೆ ಮಾತಾಡಿಸ್ತಾರೆ. ಈಗ ಒಂಚೂರು ಹೊಸಪಿರೋಕೆ ನನ್ನ ಗಂಡ ಕಸ ಹಾಕಿಸ್ಕೊಡ, ನೀರು ತರ್ಗೋಡ, ಕಡೆ ಲಾಸ್ಟ್ ಪರ್ಕೆ ತಗೊಂಡು ತೀಳ್ದ ಅನ್ನೋ ಕಾಲ ಈಗ. ಆ ಕಾಲ ಇವಾಗ ಅಲ್ವಾ? ನಮ್ಮ ಕಾಲದಲ್ಲಿ ಹಂಗಿತ್ತು, ಈಗ ಹಂಗಲ್ಲ. ಚೆನ್ನಾಗಿರಕ್ಕಲ್ವ ನಾವು ಆ ಭಗವಂತನ ಬೇಡ ನನ್ನ ಮೊಮ್ಮಗ ಮಾಡಿರೋದು. ಚೆನ್ನಾಗಿರಲಿ ಅಲ್ಲೇನಪ್ಪ? ಯಾಕಪ್ಪ ಮಕ್ಕ ನೋಡ್ತೀವಿ, ಕಾಣೋದಿಲ್ಲ, ಕತ್ಲೇಲಿ ಕೂತಿದೀಯಾ? ಅವ್ರು ಪೊಲೀಸು. ಅಯ್ಯೋ ಏನೋ ನಮಗ್ ಗೊತ್ತೇನಪ್ಪ, ನಂಗೆ ಗೊತ್ತಾಗಿದ್ರೆ ನಾನು ಹಂಗಂದೀವಿನ. ಕತ್ಲೇಲಿ ಕೂತಿದ್ದಿ ಕಾಣಲ್ಲ ಕಣಪ್ಪ ಅಂತ ಇನ್ನೇ ಬೈದ್ನ ನಾನು. ಹೆಂಗಾಯ್ತು ಮಗಳು ಮದುವೆ ಮೊಮ್ಮಗಳದು? ಸೂಪರ್. ಅದು ಹೆಂಗ ಇರ್ತಾರೆ ಬಾಯ್ಲಿ ಮೊಮ್ಮಗಳ ಮದುವೆ ಎಲ್ಲ ಖುಷಿ ಖುಷಿಯಿಂದ ಆಯ್ತಾ? ಚೆನ್ನಾಗೈತೆ ಎಲ್ಲ? ಸೂಪರ್, ಏನು ಬೇಜಾರಿಲ್ಲ ತಾನೆ? ತಾಲ್ಗೆ ನಾನು ಮನಸ್ಫೂರ್ತಿ ಹೇಳ್ತಾ ಇದೀಯಾ? ನೀನ್ ನೋಡಿ ನೀನ್ ತಿಂಗಿ ಮಾಡ್ಬಿಟ್ರಿ ಡಬ್ಬಲ್ ಖುಷಿ ನನ್ಗೆ. ಮಾಡೋಣ ಸುಮ್ಮನೆ. ಒಂದು ಅಡಿಕೆ ಕೊಡು. ಇಲ್ಲಿಂದ ಮನೆ ಇಲ್ಲಿ ಕವರ್ ಕೊಡಿವಲ್ಲಿ ಇಲ್ಲಿ ನೋಡೋಣ. ಮದುವೆ ನಿಮ್ಮಂತ ದೊಡ್ಡ ವ್ಯಕ್ತಿಗಳ ಕೃಪಾ ಕಟಾಕ್ಷದಿಂದ ಬಂದು ನಿಂತ್ಕೊಂಡು ಮಾಡಿದ್ಕೆ ಮುಚ್ಚಪ್ಪ. ಹೆಂಗ ಚೆನ್ನಾಗೈತೆ, ಮುಚ್ಕೊಂಡಿದ್ದೀನಿ. ಎರಡಿದ್ದೀನಿ ಜಾಸ್ತಿ ಕಾಸು ಕೊಡ್ತಾ ಬಂದಿದ್ದೀನಿ. ಬ್ರ್ಯಾಂಡೆಡ್ ಒಳಗಡೆ ಬ್ರ್ಯಾಂಡೆಡ್.
ಏನಿಲ್ಲ, ಮದುವೆ ತುಂಬಾ ಚೆನ್ನಾಗಾಯ್ತು, ಸೂಪರ್. ಇಷ್ಟೇ ಮದುವೆ. ಮನೆ ಹೆಂಗ್ ತಿಳ್ಸ್ಕೊಂಡ್ರು ನಾವು ಹೋಗಿ ಸಾಕು ಹೋಯ್ಕ್ ಹೋಗ್ತೀವಿ ಬಡವೇಸ್ಕೊಂಡ್ ಹೋಗ್ತೀವಿ. ನಾನು ಅಲ್ಲಿ ಹಾಡ್ ಕೇಳ ಒಳಗಡೆ ಡಾನ್ಸ್ ಮಾಡ್ತಾರೆ ಅನ್ಕೊಂಡು ಹೋಗಿ ನೋಡ್ತಾ ಇದೀನಿ, ಡಾನ್ಸ್ ಇರ್ಲಿಲ್ಲ, ಸಾಂಗ್ ಅದ್ಭುತವಾಗಿ ಹಾಕಿದ್ರು. ಚೆನ್ನಾಗ್ ಮಾಡೋ ಕಣಜಿ. ಹೂವೆಲ್ಲ ತರದ ಹೂವೆಲ್ಲ ಹಾಕ್ಬಿಟ್ರೆ ಡಿಸೈನ್ ಮಾಡ್ಬಿಟ್ಟಾರೆ, ಮನೆಯಲ್ಲಿ ಹಾಡ್ ಹಾಕ್ಬಿಟ್ಟು ಅಸಲು ಸೇರೋದ್ಸಕ್ಕೆ ಮಾಡ್ಬಿಟ್ಟು ಹಾಡ್ ಹಾಕ್ಬಿಟ್ಟು ಎಲ್ಲ. ಆಮೇಲೆ ಅದು ಕೆಂಪದು ಓಕ್ಳಿ ಮಾಡ್ತಾರಲ್ಲ, ಅದನ್ನ ಮಾಡಿ ಆ ಒಂದ್ ಬಿಳಿ ಬಟ್ಟೆಲಿ ಇಬ್ಬರದು ಪಾದ ಪ್ರಿಂಟ್ ಮಾಡ್ತಾರಲ್ಲ, ಅದೆಲ್ಲ ಮಾಡಿದ್ರು ಅಜ್ಜಿ. ಆಮೇಲೆ ಅವ್ರ ಖುಷಿಗೆ ನಾವು ಸಂತೋಷ ಪಡೋಣ, ನಮ್ ಖುಷಿಗೆ ಅವರು ಸಂತೋಷ. ದೇವಸ್ಥಾನದ ಪೂಜೆ ಮಾಡಿಸಿ, ದೇವಸ್ಥಾನದಲ್ಲ ಇದು ದೇವ್ರ ಮನೆ ಹಾಲು ಉಗ್ಸಿ, ಆಮೇಲೆ ಟೀ ಮಾಡಿ ಕೊಟ್ರು. ಇವ್ರ ಭಾವ ಮಾತಾಡಿದ್ರು,